ನನಗೆ ಆಶ್ಚರ್ಯವಾಯಿತು. ಯಾಕೆ? ನನ್ನ ಸಮಯ ನಿರೀಕ್ಷೆಯಲ್ಲಿ ಅಂತ ಕಾಣ್ತದೆ. ಹೌದಪ್ಪ. ಅಲ್ಲ ನನ್ನ ನೋಡಿದ ಆವಾಗ ಸಂತೋಷವೇ ಆಗ್ತದೆ. ಸರಿ. ಆದ್ರೆ ನೀನು ನನ್ನಲ್ಲಿಗೆ ಬರುವುದು ಬಹಳ ಕಡಿಮೆ. ನಿನ್ನ ಸಣ್ಣ ಅಣ್ಣ. ಹೌದು. ಅವ ನಿನಗೆ ಬಹಳ ಅಕ್ಕರೆ ಅಣ್ಣ. ರಾಜಕೀಯ ವಿಚಾರದಲ್ಲಿ ಇರ್ತೀಯಲ್ಲ ನೀನು, ಆವಾಗ ತೊಂದರೆ ಆಗೋದು ಬೇಡ ಅಂತ ಸುಮ್ಮನೆ ಇದ್ದೆ ಅಷ್ಟೇ. ಒಂದು ರೀತಿಯಲ್ಲಿ ಹಾಗೆ ಹೌದು, ಮತ್ತೊಂದು ರೀತಿಯಲ್ಲಿ ದೊಡ್ಡ ಅಣ್ಣನನ್ನು ಕಂಡಾಗ ಸಣ್ಣ ಅಣ್ಣ ಅಷ್ಟು ಸಲಿಗೆ ಇರೋದಿಲ್ಲ. ಹಾಗಾಗಿ ಹಾಗೆ ಹಾಗೆ ನೀನು ಬರೋದಿಲ್ಲ. ಒಳ್ಳೇದು, ಬಂದದ್ದು ಒಳ್ಳೇದೇ ಆಯ್ತು. ನಿನ್ನ ನೋಡಿದವಾಗ ಆಶ್ಚರ್ಯ ಕಾಣ್ತಾ ಇತ್ತು. ಏನಣ್ಣ ಯಾವಾಗಲೂ ಹಾಗೆ ನಿನ್ನ ಮುಖ ಇಲ್ಲ. ಏನಾದ್ರೂ ವ್ಯತ್ಯಾಸ ಕಾಣ್ತದೆ? ನಿನ್ನ ಮುಖದಲ್ಲಿ ವ್ಯತ್ಯಾಸ ಕಾಣ್ತದೆ ನನಗೆ. ಏನು ಕಂಡೆ? ಯಾವುದೋ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಎಣಿಸಿ ಅಣ್ಣನಲ್ಲಿ ಹೇಳಬೇಕೆಂಬ ಹಂಬಲದಿಂದ ಇಲ್ಲಿಗೆ ಬಂದಿದ್ದಿ ಎಂಬುದು ಇನ್ನು ಮುಖವನ್ನು ಕಂಡವಾಗ ಅರ್ಥವಾಗುತ್ತಾ ಇದ್ದು ಅಲ್ವೇ? ಆದ್ದರಿಂದಲಾಗಿ ಹೆದರಿ ಬೇಡ. ದೊಡ್ಡ ಅಣ್ಣ ಹೇಳಬಹುದಾ ಹೇಳಬಾರದು ಈ ರೀತಿಯ ಅನುಮಾನ ಯಾವುದೂ ಬೇಡ. ಸರಿ, ಹೇಳು. ಏನಾಗಬೇಕು ನೀನು ಹೇಳಿದ್ರೆ ಅದನ್ನು ನಾನು ನೆರವೇರಿಸಿಕೊಡ್ತೇನೆ. ಹಾಗಿದ್ರೆ ಹೇಳುತ್ತೇನೆ. ಹಿರಿಯಣ್ಣನಿಲ್ಲಲಿ ಒರೆದ ಪೇರುದನು ಸರಳಾಕ್ಷಿ ಕನಕಾಂಗಿಯನ್ನು ಸರಳಾಕ್ಷಿ ಕನಕಾಂಗಿಯನ್ನು ಅಣ್ಣ ಹರುಜನಿಯಲ್ಲಯ ತರಳಗಿಯುತ್ತಾಯ ಹರುಜನಿಯಲ್ಲಯ ತರಳಗಿಯುತ್ತ ಸುಖಕರ ಬಾಳು ಅಪ್ಪದ ಮಾಡು ಅಣ್ಣ ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ನಿನಗೇನು ಸಮಯ ಸಿಗಲಿಲ್ಲ? ಅಲ್ಲ, ರಾಜಕೀಯ ವಿಚಾರದಲ್ಲಿ ಇದ್ದ ಕಾರಣ ಎಲ್ಲಿ ಯಾವ ಹೊತ್ತಿಗೆ ಹೇಳುವುದು ಅಂತ ಸ್ವಲ್ಪ ಕಾಯ್ತಾ ಇದ್ದವಳು ನಾನು. ನನ್ನ ತಂಗಿ ನೀನು ಯಾವುದೇ ವಿಚಾರ ವಿನಿಮಯ ಮಾಡಬೇಕಾದ್ರೂ ಕೂಡ ಸಮಯವನ್ನು ನೋಡಿ ಅಲ್ವೇ? ನನಗೆ ಗೊತ್ತಲ್ಲ. ಸ್ವಲ್ಪ ಸಂಸಾರದ ವಿಚಾರದಲ್ಲಿ ಮಾತಾಡೋದೇ ಬಿಟ್ಟಿಯಾ ಅಂತ ನೀನು? ನಾನು ಹೌದು, ಸಾಂಸಾರಿಕವಾಗಿ ಏನಿದೆ ಚಿಂತೆ ಹೇಳು. ಅದೇನು ಇಲ್ವಲ್ಲ, ಅದಕ್ಕಾಗಿ ಮಾತಾಡೋದನ್ನೇ ಬಿಟ್ಟಿದ್ದೇನೆ. ಗೊತ್ತಾಗಿಲ್ಲ ಅಂತ ಆಯ್ತು. ಏನಮ್ಮ? ಮಗಳು ಕನಕಾಂಗಿ ನನ್ನ? ಹೌದು ಹೌದು, ಬೆಳೆದಿದ್ದಾಳೆ. ಹೌದು ಹೌದು, ಗೊತ್ತು ನನಗೆ. ಬೆಳೆದಿದ್ದಾಳೆ ಎಂಬ ಹಾಗೆ ಮಗಳು ಚೀಲದಲ್ಲಿ ಹಾಕೊಂಡೋಗ್ಬೇಕಲ್ಲ. ಹಾಗಲ್ಲಣ್ಣ, ಮತ್ತಿನ್ನೇ ಪ್ರಾಯಕ್ಕೆ ಬಂದ ಹುಡುಗಿಯರಿಗೊಂದು ಮದುವೆ ಮಾಡುವ ಯೋಚನೆ ಮಾಡಬೇಡುವೋ? ಪ್ರಾಯ ಕಳೆದು ಹೋಗಲಿಲ್ಲ. ಇಲ್ಲ, ಈಗ ಯವನಕ್ಕೆ ಕಾಲಿಟ್ಟಿದ್ದಾಳಷ್ಟೇ. ಸರಿ, ಮದುವೆ ಮಾಡಿಸೋಣ. ಏನಾಗಬೇಕು? ದೊಡ್ಡವರ ಮಕ್ಕಳಿಗೆಲ್ಲ ಬೇಗನೆ ಮದುವೆ ಮಾಡಬಾರ್ದು. ಹಾಗಲ್ಲ, ಒಂದು ಒಳ್ಳೆಯ ಸಂಬಂಧ ಸಿಕ್ಕಿತ್ತು ಅಂತಾದ್ರೆ ಆದಷ್ಟು ಬೇಗನೆ ಮದುವೆ ಮಾಡಿಸಿ ಕೊಟ್ಟೆ ಅದು ಮದುವೆ ಚಂದ ಅಲ್ವಾ? ಕೆಲವರೆಲ್ಲ ಹಿರಿಯರು ಹೇಳೋದನ್ನು ಕೇಳಿದ್ದೀಯ ನೀನು. ಹುಡುಗ ಹುಡುಗಿ ಮದುವೆ ಆಗುವುದು ಹೇಗೆ? ಅವರು ಹುಟ್ಟುವಾಗಲೇ ಅವರ ಹಣೆಯಲ್ಲಿ ಬರೆದಿರ್ತಾರೆ, ಇಂತಹ ಹುಡುಗಿಗೆ ಇಂತಹ ಗಂಡ, ಇಂತಹ ಗಂಡನಿಗೆ ಇಂತಹ ಹೆಂಡತಿ ಎಂಬ ಹಾಗೆ. ಯಾರಾದ್ರೂ ಬರೆದಿರಬಹುದು. ಆ ಸಮಯ ಬರಲಿ ಎಂಬಾಗಿ ಸುಮ್ಮನೆ ಇದ್ದೇನೆ ನಾನು. ನಾನು ಸೋದರತ್ತೆ ಅಲ್ವಾ, ನನಗೊಂದು ಹೊಣೆಗಾರಿಕೆ ಅಂತ ಉಂಟು. ಖಂಡಿತ ಖಂಡಿತ. ಹಾಗೆ ಇಲ್ಲಾದ್ರೆ ನೀನು ಮರೆತಿದ್ರೆ ನಿನಗೊಂದು ನೆನಪು ಮಾಡೋಣ ಅಂತ ಬಂದದ್ದಷ್ಟೇ, ಮತ್ತೇನಿಲ್ಲ. ಎಲ್ಲ ಮನೆಯಲ್ಲಿಯೂ ಹಾಗೆ ಗಂಡಸರು ಮಕ್ಕಳ ಮದುವೆ ವಿಚಾರದಲ್ಲಿ, ಮಕ್ಕಳ ಯಾವುದೇ ಏಳಿಗೆ ವಿಚಾರದಲ್ಲಿ ಹೆಚ್ಚಾಗಿ ತಲೆಗೆ ಹಂಚಿಕೊಳ್ಳೋದಿಲ್ಲ. ಹೆಂಡಸರಾದ್ರೆ ಹಾಗಲ್ಲ, ಏನ್ ಮಾಡೋದು ಹಾಗೆ ಹೀಗೆ ತಲೆ ಕೊರಗುತ್ತಾ ಇರ್ತಾರೆ. ಈಗ ನೀನು ಎಣಿಸಿದ್ರಲ್ಲಿ ತಪ್ಪೇನು ಇಲ್ಲ ಅನ್ನೋಣ. ಹೇಳಿದ್ರಲ್ಲಿ ತಪ್ಪಿಲ್ಲಲ್ಲ? ಖಂಡಿತ ಇಲ್ಲ. ನಿಮ್ಮೊಂದು ವಿಚಾರ ಹೇಳ್ಬೇಕಾಯ್ತಾ? ಏನಮ್ಮ? ನಮಗ ಅಭಿಮನ್ಯು ಗೊತ್ತಿದ್ದ. ಹೌದಪ್ಪ, ವನವಾಸಕ್ಕಾಗಿ ಮೊನ್ನೆ ಪಾಂಡವರು ಹೋಗಿದ್ದವಾಗ ಅಲ್ಲಿ ತಾಯಿ ಮಗ ನವೆಯುವುದು ಬೇಡ ಎಂಬ ಹಾಗೆ ಕೃಷ್ಣನನ್ನೇ ಹೇಳಿ ನಾನು ಮೊನ್ನೆ ನಿಗರಿಸಿದ್ದು. ಏನಾಯ್ತು? ನಿನ್ನ ಅಳಿಯ? ನನ್ನ ಅಳಿಯ. ನಿನ್ನ ಮಗ ಆದ್ಮೇಲೆ ನನ್ನ ಅಳಿಯಲ್ಲ ಮತ್ತೇನಾಗ್ತಾಳೆ ಹೇಳೋದು? ತುಂಟಾಟಿಕೆ ಹೆಚ್ಚಷ್ಟೇ. ಹುಡುಗಾಟಿಕೆ ಇದ್ದದ್ದೇ ಅದು. ಈಗ ಹುಡುಗರಿಗೂ ಹುಡುಗಿಯರಿಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಳಮೆಯಲ್ಲಿ ಹುಡುಗಾಟಿಕೆ ಬೆಳೆದವಾಗ ಸರಿ ಹೋಗ್ತದೆ. ಈ ಹುಡುಗಾಟಿಕೆ ಹೆಚ್ಚಿಗೆ ಆದ್ರೆ ಆವಾಗ ತಡೆ ಹಿಡಿಬೇಕು ನಾವು ಅದನ್ನು. ಹೇಗೆ ಅಂದ್ರೆ ನೋಡು, ಈ ದನ ಮೇಯ್ಲಿಕ್ಕೆ ಬಿಡ್ತದೆ, ಬಿಡುವ ಹೊತ್ತಿಗೆ ದರೆ ಹಾರದ ಹಾಗೆ ಒಂದು ಕುತ್ತಿಗೆ ಕಟ್ಟುವ ಕ್ರಮ ಉಂಟಲ್ಲ, ಮರದ ಕೊರಡಿಯನ್ನು. ಹೌದು, ಮರದ ಕುತ್ತಿಗೆ ಕಟ್ಟುತ್ತಾರೆ. ಯಾಕೆ ಅದು ಹಾರುವಾಗ ತಡೆಯುತ್ತದೆ, ಆದ ಕಾರಣ ಹಾರಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದ್ದೀನಿ ನಾನು? ಅಂದ್ರೆ ನನ್ನ ಮಗ ಅಭಿಮನ್ಯು ಹಾಗೆ ಸ್ವಲ್ಪ ತುಂಟಾಟಿಕೆ ಹೆಚ್ಚಿಗೆ ಆಗಿದೆ. ಆದ್ರಿಂದ ಅವನನ್ನು ಸ್ವಲ್ಪ ಹತ್ತಿನಲ್ಲಿ ಇಟ್ಟುಕೊಳ್ಬೇಕು ಅಂತಿದ್ರೆ ನೋಡು, ಅಲ್ಲಿ ಮರದ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಕೊರಡಿಯನ್ನು ತಯಾರು ಮಾಡಿ ಅವನ ಕುತ್ತಿಗೆ ಕಟ್ಟಿಬಿಡು. ಎಂತ ನೀನು ಆಗ ಮಾತಾಡುವ ಕ್ರಮ ದರೆ ಹಾರದ ಹಾಗೆ
ನಾನು ಹಾಗೆ ಹೇಳಿದ್ದಲ್ಲ. ಮತ್ತೆ ಹೇಗಮ್ಮ? ಅಂದ್ರೆ ಮೀಸೆ ಬರುವಾಗ ದೇಶ ಕಾಣುವುದಿಲ್ಲ ಅಂತ ಒಂದು ಮಾತು ಇದೆಯಲ್ಲ. ಮೀಸೆ ಮೂಡಿ ಬಂದಾವಾಗ ದೇಶ ಕಾಣೋದಿಲ್ಲ ಗಂಡು ಮಕ್ಕಳಿಗೆ, ಎದೆ ಮೂಡಿ ಬಂದಾವಾಗ ದೇಶ ಕಾಣೋದಿಲ್ಲ ಹೆಣ್ಣು ಮಕ್ಕಳಿಗೆ. ಹಾಗಾಗಿ